ಲೋಕಾಯುಕ್ತ ಸಂಸ್ಥೆ ಅನಾಥವಾಗಿ 6 ತಿಂಗಳೇ ಕಳೆದಿದೆ. ಮತ್ತೀಗ ನೂತನ ಲೋಕಾಯುಕ್ತ ನೇಮಕ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ನಿಚ್ಚಳವಾಗಿದೆ. ಉಪಚುನಾವಣೆ ನೆಪ ಹೇಳಿ ಸರ್ಕಾರ ನೂತನ ಲೋಕಾಯುಕ್ತರ ನೇಮಕವನ್ನ ವಿಳಂಬ ಮಾಡ್ತಾ ಇದೆ. ಉಡುಪಿ ಲೋಕಸಭಾ ಉಪಚುನಾವಣೆ ಬಳಿಕವೇ ಲೋಕಾಯುಕ್ತ ನೇಮಕ ಮಾಡೋದಾಗಿ ಸಿಎಂ ಸದಾನಂದಗೌಡ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಈಗಾಗಲೇ ನೇಮಕ ಪ್ರಕ್ರಿಯೆ ಶುರುವಾಗಿದೆ, ಆದರೆ ಉಪಚುನಾವಣೆ ಫಲಿತಾಂಶ ಬಂದ ಬಳಿಕವಷ್ಟೇ ಹೆಸರು ಬಹಿರಂಗಪಡಿಸುವುದಾಗಿ ತಿಳಿಸಿದರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಧರಣೇಶ್ ಅವರಿಂದ. ಧರಣೇಶ್, ಈಗಾಗಲೇ ಸಾಕಷ್ಟು ದಿನಗಳಾಗೋಗಿದೆ, 6 ತಿಂಗಳಿಂದ ಲೋಕಾಯುಕ್ತ ಕಚೇರಿ ಅನಾಥವಾಗ್ತಾ ಇದೆ. ಈಗ ಈ ಒಂದು ಉಪಚುನಾವಣೆಯ ನೆಪವೊಡ್ಡಿ ಸರ್ಕಾರ ಈ ರೀತಿಯಾದಂತಹ ವಿಳಂಬ ನೀತಿ ಅನುಸರಿಸ್ತಾ ಇದೆ. ಪ್ರಮುಖವಾಗಿ ಏನ್ ಕಾರಣ ಕೊಡ್ತಾ ಇದ್ದಾರೆ ಸಿಎಂ ಇದಕ್ಕೆ? ಭಾವನಾ, ಏನಂತಂದ್ರೆ ಸುಳ್ಳಿಗೆ ಒಂದು ಕಳ್ಳ ನೆಪ ಅಂತ ಅನ್ನೋ ರೀತಿ ಈ ಒಂದು ಸರ್ಕಾರ ಮತ್ತೆ ಮುಖ್ಯಮಂತ್ರಿಗಳು ಈ ಒಂದು ಚುನಾವಣೆಯನ್ನ ಮುಂದಿಟ್ಕೊಂಡು ಲೋಕಾಯುಕ್ತರ ನೇಮಕವನ್ನ ಮತ್ತಷ್ಟು ಮುಂದೂಡ್ತಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಇನ್ನು 1 ತಿಂಗಳ ಮಟ್ಟಿಗೆ ಇವರು ಮುಂದೂಡ್ತಿದ್ದಾರೆ. ಎಲ್ಲ ಪ್ರಕ್ರಿಯೆಗಳನ್ನ ನಾವು ಈಗಾಗಲೇ ಶುರು ಮಾಡಿದೀವಿ. ಅವೆಲ್ಲವೂ ಯಾವ ರೀತಿಯ ಫಾರ್ಮಾಲಿಟೀಸ್ ಅಲ್ಲಿ ನಡೀತವೆ ಹಾಗೆ ನಡಿಬೇಕು, ನಡೆಯುತ್ತೆ. ಆದ್ರೆ ಹೆಸರನ್ನು ಮಾತ್ರ ನಾವು ಚುನಾವಣೆ ನಂತರ ಪ್ರಕಟಿಸ್ತೀವಿ ಅಂತಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ನೆಪ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತೊಮ್ಮೆ ಕೂಡ ಲೋಕಾಯುಕ್ತರ ನೇಮಕ ವಿಷಯದಲ್ಲಿ ರಾಜ್ಯ ಸರ್ಕಾರ ತನ್ನ ವಿಳಂಬ ರೀತಿಯನ್ನ ಅನುಸರಿಸಿದೆ ಅಂತ ಹೇಳ್ಬೋದು ಭಾವನಾ. ಓಕೆ, ಈ ಮೂಲಕ ಲೋಕಾಯುಕ್ತವನ್ನ ಕಡೆಗಣಿಸುವಂತಹ ಒಂದು ರೀತಿಯಾದಂತಹ ವಾತಾವರಣ ಏನಾದರೂ ಅಲ್ಲಿ ಕಂಡು ಬರ್ತಾ ಇದೆಯಾ ಧರಣೀಶ್? ಯಾಕೆಂದ್ರೆ ಈಗಾಗಲೇ 6 ತಿಂಗಳು ಕಳೆದು ಹೋಗಿದೆ, ಅಲ್ಲಿರುವಂತಹ ಫೈಲ್ಗಳನ್ನ ಕೂಡ ನೋಡೋದಕ್ಕೆ ಯಾರು ಅಧಿಕಾರಿಗಳಿಲ್ಲ ಅನ್ನೋದ್ರ ಬಗ್ಗೆ ಕೂಡ ನಾವು ವರದಿಯನ್ನ ಪ್ರಸಾರ ಮಾಡಿದ್ವಿ. ಅಲ್ಲದೆ ಸಾಕಷ್ಟು ಗೊಂದಲಗಳು ನಿರ್ಮಾಣ ಆಗೋಗಿದೆ, ಒಂದ್ರ ಹಿಂದೆ ಒಂದರ ನಂತರ ಹಗರಣಗಳು, ಲೋಕಾಯುಕ್ತದಲ್ಲಿ ಸಾಕಷ್ಟು ತೊಂದರೆಗಳು ಉಂಟಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ವಿಳಂಬ ನೀತಿಯ ಮೂಲಕ ಲೋಕಾಯುಕ್ತವನ್ನ ದುರ್ಬಲಗೊಳಿಸುವಂತಹ ಪ್ರಯತ್ನ ಏನಾದ್ರೂ ಇದೆ? ಖಂಡಿತ ಭಾವನಾ, ಏನಂತ ಹೇಳಿದ್ರೆ ಇಲ್ಲಿ ಬಹಳಷ್ಟು ಗೊಂದಲಗಳಿದೆ ಲೋಕಾಯುಕ್ತರ ನೇಮಕದ ವಿಷಯದಲ್ಲಿ. ಮತ್ತೆ ಆ ಎಲ್ಲ ಗೊಂದಲಗಳ ಒಂದೇ ಒಂದು ಇದಕ್ಕೆ ಕಾರಣ ಏನು ಅಂತಂದ್ರೆ ರಾಜಕೀಯ ಹಿತಾಸಕ್ತಿಗಳು ಇಲ್ಲಿ ಕಂಡು ಬರ್ತಿದಾವೆ. ಮತ್ತು ಬಿಜೆಪಿಯಲ್ಲಿರುವಂತಹ ಆಂತರಿಕ ಕಚ್ಚಾಟ ಒಂದು ಕಡೆ ಆದ್ರೆ, ಪ್ರತಿಪಕ್ಷಗಳು ಕೂಡ ಈ ಲೋಕಾಯುಕ್ತರ ನೇಮಕಕ್ಕೆ ಅಂದ್ರೆ ಎಲ್ಲೋ ಒಂದ್ ಕಡೆ ಅವರು ಸರ್ಕಾರ ಸೂಚಿಸುವ ಮತ್ತೆ ಹಿಂದೆ ಹಿತಾಸಕ್ತಿಯನ್ನು ಇಟ್ಕೊಂಡು ಸೂಚಿಸುವ ಹೆಸರುಗಳನ್ನ ಶಿಫಾರಸ್ ಮಾಡದೇ ಇರೋದು ಕೂಡ ಕಾರಣ ಆಗಿದೆ. ಮತ್ತೆ ಇಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯಪಾಲರು ಒಬ್ಬ ಸಚ್ಚಾರಿತ್ರ ವ್ಯಕ್ತಿಯೇ ಲೋಕಾಯುಕ್ತ ಸ್ಥಾನಕ್ಕೆ ಬರಬೇಕು ಅಂತ ಇಟ್ಕೊಂಡಿರುವಂತಹ ಪಟ್ಟು ಕೂಡ ಇದಕ್ಕೆ ಕಾರಣ ಆಗಿದೆ. ಇಲ್ಲಿ ಸರ್ಕಾರದ ಒಂದು ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಸಚ್ಚಾರಿತ್ರರು ಇದ್ದಾರೆ, ಮತ್ತೆ ಅದಕ್ಕೆ ಬೇಕಾದಂತ ಎಲ್ಲ ಅರ್ಹತೆ ಇರುವಂತವ್ರು ಇದ್ದಾರೆ, ರಾಜ್ಯದಲ್ಲೂ ಇದ್ದಾರೆ, ಹೊರಗಡೆನೂ ಇದ್ದಾರೆ. ಅವುಗಳನ್ನ ಆರಿಸುವಂತ ವಿಷಯದಲ್ಲಿ ಸರ್ಕಾರ ವಿಳಂಬ ನೀತಿ ಅನುಸರಿಸಿದೆ ಅಂತ ಹೇಳ್ಬೋದು. ಮತ್ತೆ ಎಲ್ಲೋ ಒಂದ್ ಕಡೆ ಅವರು ಆಂತರಿಕ ಕಚ್ಚಾಟದಲ್ಲಿ, ಬಿಜೆಪಿ ಆಂತರಿಕ ಕಚ್ಚಾಟದಲ್ಲಿ ಲೋಕಾಯುಕ್ತ ಸಂಸ್ಥೆಯನ್ನ ಅನಾಥವನ್ನಾಗಿ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಭಾವನಾ. ಓಕೆ, ಧನ್ಯವಾದ ಧರಣೀಶ್ ಮಾಹಿತಿಗಾಗಿ.